ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಸಂತ ಪಂಚಮಿಯನ್ನ ಪ್ರತಿ ವರ್ಷವೂ ಕೂಡ ನಾವು ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಆಚರಣೆಯನ್ನ ಮಾಡ್ತಾ ಬಂದಿದ್ದೀವಿ ಸ್ನೇಹಿತರೆ. ಈ ಬಾರಿ 2025ರಂದು ವಸಂತ ಪಂಚಮಿ ಫೆಬ್ರವರಿ 2 ಭಾನುವಾರದಂದು ನಾವು ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ. ವಿದ್ಯೆ ಬುದ್ಧಿಗೆ ಅಧಿದೇವತೆಯಾದಂತಹ ಸರಸ್ವತಿ ದೇವಿಯನ್ನ ಈ ದಿನ ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ವಿಶೇಷವಾಗಿ ಮಕ್ಕಳು ಈ ವಸಂತ ಪಂಚಮಿಯಂದು ಪೂಜಿಸೋದ್ರಿಂದ ವಿಶೇಷವಾದ ಫಲಿತಾಂಶಗಳು ದೊರೀತಾ ಬರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ವರ್ಷ ವಸಂತ ಪಂಚಮಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ, ವಸಂತ ಪಂಚಮಿಯ ಶುಭ ಮುಹೂರ್ತವನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಫೆಬ್ರವರಿ 2ರಂದು ಅಂದ್ರೆ ಭಾನುವಾರ ಬೆಳಿಗ್ಗೆ 9:14 ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಫೆಬ್ರವರಿ 3ರಂದು ಬೆಳಿಗ್ಗೆ 6:52 ಇದು ಮುಕ್ತಾಯವಾಗುತ್ತೆ. ವಿಶೇಷವಾಗಿ ಸರಸ್ವತಿ ದೇವಿಯನ್ನ ಪೂಜಿಸೋದಕ್ಕೆ ತುಂಬಾನೇ ಶುಭ ಮುಹೂರ್ತ. ಈ ಶುಭ ಮುಹೂರ್ತದಲ್ಲಿ ಯಾರೆಲ್ಲ ಪೂಜೆಯನ್ನ ಮಾಡ್ತಿರೋ ಅಂತವರಿಗೆ ಮಕ್ಕಳಿಗೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಅಧಿಕವಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಈ ಒಂದು 2025ರಲ್ಲಿ ವಸಂತ ಪಂಚಮಿಯನ್ನ ಆಚರಣೆಯನ್ನ ಮಾಡ್ತಿರೋ ಈ ಶುಭ ಸಮಯದಲ್ಲಿ ಪೂಜೆಯನ್ನ ಮಾಡಿ. ವಸಂತ ಪಂಚಮಿಯಂದು ಬೆಳಿಗ್ಗೆ 7:09 ಮಧ್ಯಾಹ್ನ 12:35 ವಿಶೇಷ ಸಮಯವಿರುತ್ತೆ. ಇದು ತುಂಬಾನೇ ಉತ್ತಮ ಸಮಯ ಅಂತಾನೆ ಹೇಳ್ಬೋದು ಸರಸ್ವತಿ ದೇವಿಯನ್ನ ಪೂಜಿಸಲು. ಈ ಒಂದು ಶುಭ ಸಮಯದಲ್ಲಿ ಸರಸ್ವತಿ ದೇವಿಯನ್ನ ಪೂಜಿಸಿ ಸ್ನೇಹಿತರೆ. ವಸಂತ ಪಂಚಮಿ ದಿನವನ್ನ ಶುಭ ದಿನ ಅಂತ ನಾವು ಪರಿಗಣಿಸಲಾಗುತ್ತೆ. ಈ ವಸಂತ ಪಂಚಮಿಯ ದಿನದಂದು ನಾವು ಕೇವಲ ಸರಸ್ವತಿ ದೇವಿಯನ್ನ ಮಾತ್ರ ಪೂಜೆ ಮಾಡೋದು ಅಷ್ಟೇ ಅಲ್ಲ, ಈ ದಿನ ವಿವಾಹದಿಂದ ಗೃಹ ಪ್ರವೇಶದವರೆಗೆ ಹಲವು ರೀತಿಯ ಶುಭ ಕಾರ್ಯಗಳನ್ನ ನಾವು ವಸಂತ ಪಂಚಮಿ ದಿನ ಮಾಡ್ಬೋದು ಸ್ನೇಹಿತರೆ. ಅಂದು ಯಾವುದೇ ರೀತಿಯ ಹೊಸ ಕೆಲಸವನ್ನ ಪ್ರಾರಂಭಿಸಿದರೂ ಕೂಡ ಖಂಡಿತವಾಗ್ಲೂ ಕೂಡ ಅದರಲ್ಲಿ ನಮ್ಗೆ ಯಶಸ್ಸು ಅನ್ನೋದು ಸಿಗ್ತಾ ಬರುತ್ತೆ. ಹಾಗಾಗಿ ನೀವು ಯಾರೆಲ್ಲ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಅಥವಾ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಅಥವಾ ಯಾವುದೇ ರೀತಿಯ ಶುಭ ಕೆಲಸ ಕಾರ್ಯಗಳು ಅಥವಾ ಯಾವುದೇ ಮನೆಯಲ್ಲಿ ಇರುವಂತಹ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಇದು ಒಂದು ತುಂಬಾನೇ ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು. ಈ ಒಂದು ವಸಂತ ಪಂಚಮಿಯನ್ನ ಧರ್ಮ ಗ್ರಂಥಗಳ ಪ್ರಕಾರ ಈ ದಿನವನ್ನ ಉತ್ತಮ ಮುಹೂರ್ತವೆಂದು ಕೂಡ ಪರಿಗಣಿಸಲಾಗುತ್ತೆ. ಅದರಿಂದ ಈ ವಸಂತ ಪಂಚಮಿಯ ದಿನ ಯಾವುದೇ ರೀತಿಯ ಪಂಚಾಂಗವನ್ನ ನೋಡುವ ಅಗತ್ಯವೇ ಇಲ್ಲ. ಈ ದಿನ ಮುಹೂರ್ತವನ್ನ ನೋಡದೆ ಶುಭ ಕಾರ್ಯಗಳನ್ನ ನಾವು ಮಾಡಬಹುದು ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ನೀವು ಅರ್ಧಕ್ಕೆ ನಿಂತಿರೋ ಕಾರ್ಯಗಳನ್ನ ನೀವು ಪೂರ್ತಿಯಾಗಿ ಮಾಡ್ಬೇಕು ಅನ್ಕೊಂಡಿರ್ತೀರೋ ಅಥವಾ ಹೊಸದಾಗಿ ಯಾರೆಲ್ಲ ಹೊಸ ಕಾರ್ಯಗಳನ್ನ ಶುರು ಮಾಡ್ಬೇಕು ಅನ್ಕೊಂಡಿರ್ತೀರೋ ಈ ಒಂದು ಶುಭ ಮುಹೂರ್ತವನ್ನ ಹೊಂದಿರುವಂತ ವಸಂತ ಪಂಚಮಿ ದಿನ ಮಾಡಿ ಸ್ನೇಹಿತರೆ. ಈ ಬಾರಿ ವಸಂತ ಪಂಚಮಿಯನ್ನ ಫೆಬ್ರವರಿ 2ನೇ ತಾರೀಕು ಭಾನುವಾರ ಆಚರಣೆಯನ್ನ ಮಾಡೋದ್ರಿಂದ ಮಕ್ಕಳಿಗೆ ಶಿಕ್ಷಣ ಮತ್ತು ಜ್ಞಾನದ ದೇವತೆಯಾದಂತ ಸರಸ್ವತಿ ದೇವಿಯ ಅನುಗ್ರಹ ಹೆಚ್ಚಾಗಿ ಜ್ಞಾನಾರ್ಜನೆ ಹೆಚ್ಚುತ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಪ್ರತಿ ಒಂದು ದಿನದಲ್ಲೂ ಕೂಡ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತೀವಿ. ಆದ್ರೆ ಎಲ್ಲಾ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡುವಂತ ಸರಿಯಾದ ಸಮಯ ಬಹಳನೇ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಾವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೂ ಕೂಡ ನಾವು ಮಾಡುವಂತ ಸಮಯ ಅತ್ಯಧಿಕ ಪ್ರಮಾಣದ ಮಟ್ಟಿಗೆ ನಮಗೆ ಫಲಿತಾಂಶವನ್ನ ಕೊಡುತ್ತೆ. ಹಾಗಾಗಿ ನಾವು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬೇಕು. ತುಂಬಾ ಸರಳವಾಗಿ ಯಾವ ರೀತಿ ಸರಸ್ವತಿ ಪೂಜೆಯನ್ನ ವಸಂತ ಪಂಚಮಿ ದಿನ ಮಾಡಬೇಕು ಅಂತ ನಾನು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ತುಂಬಾನೇ ಸರಳವಾಗಿರುವಂತ ಮಂತ್ರನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿ ಸರಸ್ವತಿ ದೇವಿಯನ್ನ ನಾವು ಪೂಜಿಸೋದ್ರಿಂದ ನಮ್ಮ ಮಕ್ಕಳಿಗೆ ಸರಸ್ವತಿ ದೇವಿಯ ಅನುಗ್ರಹ ದೊರೆಯುವುದರ ಜೊತೆಗೆ ವಿದ್ಯೆ ಬುದ್ಧಿ ಶೈಕ್ಷಣಿಕವಾಗಿ ಪ್ರಗತಿ ಹಾಗೆ ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚಾಗುತ್ತಾ ಜ್ಞಾನಾರ್ಜನೆ ಕೂಡ ವೃದ್ಧಿಯಾಗುತ್ತೆ ಸ್ನೇಹಿತರೆ. ನಾವು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಸರಸ್ವತಿ ದೇವಿಯನ್ನ ತುಂಬಾನೇ ಸರಳವಾಗಿ ವಸಂತ ಪಂಚಮಿ ದಿನ ಆಚರಣೆಯನ್ನ ಮಾಡಬೇಕು, ಹಾಗೇನೆ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜಿಸಬೇಕು, ಹಾಗೇನೆ ಸರಸ್ವತಿ ದೇವಿಯ ಯಾವ ಮಂತ್ರವನ್ನ ಪಠನೆಯನ್ನ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಶ್ರೇಯಸ್ಸು ಹೆಚ್ಚಾಗುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿರಲ್ವಾ, ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರುವಂತ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.